ಶ್ರೀ ಶಂಕರರಾಜೇಂದ್ರ ಶ್ರೀಗಳ ಹುಟ್ಟುಹಬ್ಬದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಶಿಬಿರ ಉದ್ಘಾಟನೆ. ಅಮೀನಗಢ್ ಪಟ್ಟಣದಲ್ಲಿ ದಿನಾಂಕ ಆಗಸ್ಟ್ 1, 2026 ರಂದು ಪರಮಪೂಜ್ಯ ಶ್ರೀ ಶಂಕರರಾಜೇಂದ್ರ ಶ್ರೀಗಳವರ ಜನ್ಮದಿನೋತ್ಸವದ ಅಂಗವಾಗಿ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧ ವಿತರಣಾ ಸಮಾರಂಭವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹೋದಯರು ಮತ್ತು ಪೂಜ್ಯ ಶ್ರೀಗಳು ಸಸಿಗೆ ನೀರು ಹನಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಚಾಲನೆ ನೀಡಿದರು. ಪ್ರಕೃತಿ ರಕ್ಷಣೆ ಹಾಗೂ ಜೀವ ರಕ್ಷಣೆಯ ಸಂಕೇತವಾಗಿ ಗಿಡಕ್ಕೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪ್ಪಿನ ಬೆಟಗೇರಿ ಶ್ರೀಗಳು ಶ್ರೀ ಶಂಕರರಾಜೇಂದ್ರ ಶ್ರೀಗಳ ಹುಟ್ಟುಹಬ್ಬವನ್ನು ಸಮಾಜಮುಖಿ ಸೇವೆಯ ಮೂಲಕ ಆಚರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ಬಡ ಮತ್ತು ಅಗತ್ಯವಿರುವ ಜನರಿಗೆ ಆರೋಗ್ಯ ಸೇವೆ ತಲುಪಿಸುವುದೇ ಪೂಜ್ಯರಿಗೆ ನಾವು ನೀಡುವ ನಿಜವಾದ ಗೌರವ ಎಂದು ತಿಳಿಸಿದರು. ಶಿಬಿರದಲ್ಲಿ ನುರಿತ ವೈದ್ಯರ ತಂಡದಿಂದ ಸಾರ್ವಜನಿಕರಿಗೆ ಉಚಿತ ತಪಾಸಣೆ ನಡೆಸಿ ಅಗತ್ಯವಿದ್ದವರಿಗೆ ಉಚಿತವಾಗಿ ಔಷಧಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಪ್ರಮುಖರು, ಸಂಘಟಕರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಪೂಜ್ಯ ಶ್ರೀಗಳಿಗೆ ಭಗವಂತನು ಆಯುರಾರೋಗ್ಯ, ಐಶ್ವರ್ಯ ನೀಡಿ ಕಾಪಾಡಲಿ ಹಾಗೂ ಅವರಿಂದ ಇಂತಹ ಅನೇಕ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂದು ಹಾರೈಸುತ್ತೇವೆ. ಹುಟ್ಟುಹಬ್ಬ ಆಚರಣೆ ಒಂದು ಸಸಿಗೆ ನೀರು ಎರುವುದರ ಮುಖಾಂತರ ಮಾಡಿದ್ರಂಗಿಲ್ಲ. ನೋಡಿದ್ರಿ ಆ ಸಸಿಗೆ ನೀರು ಯಾಕೆ ಎರೆದ್ರು? ಅದು ನಾಳೆ ಬೆಳೆದು ದೊಡ್ಡದಾಗ್ತದ, ನೆರಳು ಕೊಡ್ತದ, ಹೂವ ಕೊಡ್ತದ, ಹಣ್ಣು ಕೊಡ್ತದ, ಮತ್ತು ಅದು ಒಣಗಿ ಹೋಗ್ತು ಅಂತಂದ್ರ ಕಟ್ಟಿಗೆನೂ ಕೂಡ ಕೊಡ್ತದ. ಹೀಗೆ ಒಂದು ಸಸಿ ನೆಟ್ವಿ ಅಂತಂದ್ರ ಅದು ಎಷ್ಟು ಉಪಕಾರದ ಕೆಲಸ ಮಾಡ್ತದ. ಅದಕ್ಕೆ ನೀವು ಕೂಡ ನಿಮ್ಮ ಹುಟ್ಟುಹಬ್ಬ ಆಚರಣೆ ಹೆಂಗ್ ಮಾಡ್ಬೇಕು ಅಂತಂದ್ರ ಒಂದು ಗಿಡ ಹಚ್ಚಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು. ಮಾಡ್ಕೋತೀರಿ? ಗಿಡ ಹಚ್ತೀರಿ ಎಲ್ಲರೂ? ಏನ್ ಹಚ್ಚಿದ ಕಿತ್ತೊಗಿತೀರ? ಕಿತ್ತೊಗೆ ಮಕ್ಕಳು ನೀವು ಅದಕ್ಕೆ ಹೇಳಕತ್ತೀನಿ, ಹೌದಲ್ಲ? ಯಾವಾಗಲೂ ಗಿಡ ಹಚ್ಚಬೇಕು. ನೋಡಿ, ಅಲ್ಲೊಂದು ಗಿಡ ಐತಿ ನೋಡಕತ್ತೀನಿ, ಕೆಳಗೆ ನೆರಳೈತಿನಿಲ್ಲ, ಆ ನೆರಳು ಕೆಳಗೆ ನಾವು ಚೆನ್ನಾಗಿ ಕುಂತಾರೇನಿಲ್ಲ, ಅದು ಅವ್ರಿಗೆ ಉಪಕಾರ ಐತಿನಿಲ್ಲ. ಹಾಗ ನಮ್ಮ ಜೀವನ ಹೆಂಗಿರ್ಬೇಕು ಅಂತಂದ್ರೆ 4 ಮಂದಿಗೆ ಉಪಕಾರ ಮಾಡುವಂಗಿರ್ಬೇಕು, 4 ಮಂದಿಗೆ ಅನುಕೂಲ ಮಾಡುವಂಗಿರ್ಬೇಕು. ಈ ರೀತಿಯ ಹುಟ್ಟುಹಬ್ಬ ಅದು ನಿಜವಾಗಿರ್ತಕ್ಕಂಥ ಹುಟ್ಟುಹಬ್ಬ, ಹೌದಾ? ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಬೇಕು ಹೇಳಿ ನೋಡೋಣ? 100 ವರ್ಷ. ವೆರಿ ಗುಡ್. ಯಾರ್ಯಾರು 100 ವರ್ಷ ಬದುಕ್ತೀರಿ? ಕೈ ಎತ್ರಿ. ನೀವೆಲ್ಲ 100 ವರ್ಷ ಬದುಕ್ತೀರಿ. ಮತ್ತೆ ಕುರುಕುರೆ ತಿಂದು ಬದುಕಕ್ಕಾಕೈತಿಲ್ಲ, ಚಿಪ್ಸ್ ತಿಂದು ಬದುಕಕ್ಕಾಕೈತಿಲ್ಲ, ಚಾಕ್ಲೇಟ್ ತಿಂದು ಬದುಕಕ್ಕಾಕೈತಿಲ್ಲ, ಏನು ತಿಂದು ಬದುಕಕ್ಕಾಕೈತಿ? ಹುಗ್ಗಿ ಹೊಡಿಬೇಕು. ಹುಗ್ಗಿ ಏನ್ ಹೊಡಿಬೇಕು? ಹುಗ್ಗಿ, ಹಾಲ, ತುಪ್ಪ ಊಟ ಮಾಡಿದ್ರೆ 100 ವರ್ಷ ಬದುಕ್ತೀರಿ. ಚೆನ್ನಾಗಿ ವ್ಯಾಯಾಮ ಮಾಡಬೇಕು, ದೇವ್ರು ಬಂದಂಗ ಆಡಬೇಕು, ಹೌದಲ್ಲ? ಮತ್ತು ಮನಸ್ಸಿನೊಳಗೆ ಒಳ್ಳೆಯ ವಿಚಾರಗಳು ಇಟ್ಕೊಂಡ್ರೆ 100 ವರ್ಷ ಬದುಕಕ್ಕೆ ಸಾಧ್ಯ ಅದ. ಅದಕ್ಕೆ ಓಟ ನಾ ಹೇಳ್ತೀನಿ, ನೆನಪಿಡ್ತೀರಿ? ಒಂದು ಊಟ ಚೆನ್ನಾಗಿರ್ಬೇಕು, ಇನ್ನೊಂದು ಆಟ ಚೆನ್ನಾಗಿರ್ಬೇಕು, ಮತ್ತು ನೀವು ಕಲಿತಕ್ಕಂತ ಪಾಠ ಚೆನ್ನಾಗಿರ್ಬೇಕು, ಮತ್ತು ನೋಡ್ತಕ್ಕಂಥ ನೋಟ ಚೆನ್ನಾಗಿರ್ಬೇಕು. ಇವು 4 ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ.